ನಮಸ್ಕಾರ. ಯಾವ್ಯಾವ ಬೀಜ ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ನಮ್ಮಲ್ಲಿ ಎಲ್ಲ ರೀತಿ ಬಹುವಾರ್ಷಿಕ ಮೇವಿನ ಬಿತ್ತನೆ ಬೀಜಗಳು ಸಿಗುತ್ತೆ. ಓಕೆ. ಅದರಲ್ಲಿ ಬಹುವಾರ್ಷಿಕ ಮೇವಿನ ಜೋಳ, ಕುದುರೆ ಮೆಂತೆ, ಬೇಲಿ ಮೆಂತೆ, ಮತ್ತು ಸುಬಾಬುಲ್ಲು, ಆಲ್ವಾಣ, ಓಕೆ, ಮತ್ತು ವೆಲ್ವೆಟ್ ಬೀನ್ಸು, ಓಕೆ, ಸೆಣಬು, ಆಫ್ರಿಕನ್ ಟಾಲ್ ಸಿಗುತ್ತೆ. ಕಾಮನ್ ಆಗಿ ಜಾಸ್ತಿ ಯಾವ್ದು ಯೂಸ್ ಮಾಡ್ತಾರೆ ಸರ್ ರೈತರು? ಸರ್ ರೈತರು ಜಾಸ್ತಿ ಯಥೇಚ್ಛವಾಗಿ ಒಂದು ಆಫ್ರಿಕನ್ ಟಾಲು ಅಂದರೆ ಸೈಲೇಜಿಗೆ ಬಿಟ್ಟರೆ ಬಹುವಾರ್ಷಿಕ ಮೇವಿನ ಜೋಳ ಯೂಸ್ ಮಾಡ್ತಾರೆ. ಓಕೆ. ಮೇವಿಗೆ ಏನಾದರೂ ಸ್ಪೆಷಾಲಿಟಿ ಸರ್? ಸ್ಪೆಷಾಲಿಟಿ ಹೊಟ್ಟೆ ತುಂಬಲಿಕ್ಕೆ ಮೇವು. ಓಕೆ. ಅಲ್ಲ ಬಹುವಾರ್ಷಿಕ ಅಂದರೆ ಕಟ್ ಮಾಡಿದ್ರು ಮತ್ತೆ ಒಂದ್ಸರ್ತಿ ಹಾಕಿದ್ರೆ 2-3 ವರ್ಷ ಮಿನಿಮಮ್ ಬರ್ತಾ ಇರುತ್ತೆ ಸರ್. ಮೊದಲನೇ ಕಟಾವು ನಿಮಗೆ 60 ದಿನಕ್ಕೆ ಇರುತ್ತೆ. ಸಾಲಿನಿಂದ ಸಾಲಿಗೆ 2 ಅಡಿ ಅಂತರ ಇಟ್ಟು ಬಿತ್ತನೆ ಮಾಡಬೇಕಾಗುತ್ತೆ. ನೆಕ್ಸ್ಟು ನೀವು ಇದಕ್ಕೆ ಗೊಬ್ಬರ ನೀರು ಮೇಂಟೈನ್ ಮಾಡಿದ್ರೆ ಸಾಕು. ಯಾವುದೇ ರೀತಿ ಫರ್ಟಿಲೈಸರ್ ಇದು ನುಗ್ಗೆ ಮತ್ತು ಅಗಸೆ ಬೀಜನೂ ಸಿಗುತ್ತಾ? ನುಗ್ಗೆನೂ ಇದೆ ಸರ್. ಓಕೆ. ಭಾಗ್ಯ ತಳಿ ನುಗ್ಗೆ ಬೀಜಗಳು ಸಿಗುತ್ತೆ. ಹಾಂ. ಅಗಸೆ? ಅಗಸೆನೂ ಇದೆ ಸರ್. ಇದು ಅಗಸೆ. ಹಾಂ. ಗೊಬ್ಬರದ ಗಿಡ ಅಂತ ಬರುತ್ತಲ್ಲ, ಅದರದ್ದು ಬೀಜ ಇದೆಯಾ? ಗೊಬ್ಬರದ ಗಿಡ ಗ್ಲಿರಿಸಿಡಿಯಾ? ಗ್ಲಿರಿಸಿಡಿಯಾ ಇದೆ ಸರ್, ಸದ್ಯಕ್ಕೆ ಸಿಗುತ್ತೆ ನಿಮಗೆ. ಓಕೆ. ಕೂಡ ಸಿಗುತ್ತೆ. ಓಕೆ. ಆಫ್ಟರ್ ಕೃಷಿ ಮೇಳ ಯಾವ್ದಾದ್ರು ಸೀಡ್ಸ್ ಬೇಕಂದ್ರೆ ಯಾವ ರೀತಿ ಸರ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು? ನಮಗೆ ಕಾಂಟ್ಯಾಕ್ಟ್ ಮಾಡಿದರೆ ಕೊರಿಯರ್ ಸರ್ವಿಸ್ ಮೂಲಕ ಕಳಿಸ್ಕೊಡ್ತೀವಿ. ಓಕೆ. ಇದೇ ನಂಬರ್ ಅಲ್ವಾ? ಅದೇ. ಇದರಲ್ಲಿ ಕಪ್ಪು ಬೀಜ ಬರುತ್ತಲ್ವಾ? ಯಾವುದಮ್ಮ? ಈ ಜೋಳದಲ್ಲಿ ಮಿಕ್ಸ್ ಬರುತ್ತಲ್ವಾ ಕಪ್ಪು ಎಷ್ಟು ಅದಿಲ್ಲ ಬರೋಲ್ಲ.